ಎಲ್ಲೋ ಅಂತ ಸುಜೀಶ್ ಶಾರುಖ್ ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ರ, ಎಲ್ಲರೂ ಸಕ್ಕದಾಗಿದ್ರ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವತ್ತು ಬಂದಿರೋ ಜಾಗ ಬಂದು ಒಂದು ಹಿಡನ್ ಜೆಮ್ ಅಪ್ಪ. ಸೊ ಈ ಕಡೆ ಹಂಗೆ ನಾವು ಟುವರ್ಡ್ಸ್ ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ರೋಡು ಹಂಗೆ ಒಳಗಡೆ ಬರ್ತಾ ಇದ್ರೆ ಒಂದ್ ಜಾಗ, ಸೊ ರಾಯಲ್ ದರ್ಬಾರ್ ಅಂತ ನೋಡ್ತಿರ್ಬೋದು. ಸೊ ಇಲ್ಲಿ ಬಿರಿಯಾನಿಸ್ಗೆ ತುಂಬಾ ಫೇಮಸ್ ಆಗಿರೋ ಒಂದು ಜಾಗ. ಸೊ ಬಿರಿಯಾನಿ ವೆರೈಟಿ ಆಫ್ ಬಿರಿಯಾನಿ ಸಿಗುತ್ತೆ, ಜೊತೆಗೆ ಈ ಸ್ಟಾರ್ಟರ್ಗಳು ಎಸ್ಪೆಷಲಿ ಮಂದಿ ಬಿರಿಯಾನಿ ಇದಕ್ಕೆ ಹೆಸರು ಪಟ್ಟಿರೋ ಒಂದು ಜಾಗ. ಅಂಡ್ ಇದು ಹಂಗೆ ನನ್ನ ಫ್ರೆಂಡ್ ಮೂಲಕ ಗೊತ್ತಾಯ್ತು. ಲೈಕ್ ಅವ್ನು ಬಂದು ಇಲ್ಲಿ ರೆಗ್ಯುಲರ್ ಅಂತ ಹೇಳ್ದ. ಆಮೇಲೆ ರೀಸೆಂಟ್ ಆಗಿ ಶುರು ಮಾಡಿರೋದು, ಬಟ್ ಹಿಡನ್ ಜೆಮ್ ಅಂತಾನೆ ಕನ್ಸಿಡರ್ ಮಾಡೋದು. ಬಿಕಾಸ್ ರೀಸನ್ ಅಂತಂದ್ರೆ ಇನ್ನ ತುಂಬಾ ಜನರು ಗೊತ್ತಿಲ್ಲ, ಬಟ್ ಇವರ ರೇಟಿಂಗ್ಸ್ ರಿವ್ಯೂಸ್ ನೋಡಿದ್ರೆ ಆಲ್ಮೋಸ್ಟ್ ಆಲ್ ನಿಮಗೆ ಒಂದು 98% ಪಾಸಿಟಿವ್ ರಿವ್ಯೂಸ್ ಬಂದಿರೋದು. ಸೊ ಹಂಗೇನಿದೆಯಪ್ಪ, ಬಿರಿಯಾನಿ ಅಷ್ಟು ಸಕ್ಕದಾಗಿದೆಯಾ, ಮಂದಿ ಬಿರಿಯಾನಿ ಅಷ್ಟು ಸಕ್ಕದಾಗಿದೆಯಾ ಅಂತ ನೋಡೋಣ. ಇದು ಬಂದು ನಮ್ಮ ಹಿಡನ್ ಜೆಮ್ ಸೀರೀಸ್ ಅಲ್ಲಿ ದಿಸ್ ಗೋನ್ ಬಿ ಒಂದು ವಿಡಿಯೋ ಆಗಿರುತ್ತೆ, ಓಕೆನಾ? ಬನ್ನಿ. ಬಟ್ ಅದಕ್ಕಿಂತ ಮುಂಚೆ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಹಂಗೆ ಒಳಗಡೆ ಹೋಗೋಣ ಬನ್ನಿ. ಆಲ್ ರೈಟ್ ಅಂತ ಮಸ್ಸು ಬಂದಿದ ತಕ್ಷಣ ಏನೇನು ಸ್ಪೆಷಲ್ ಅಂತ ಕೇಳಿದೆ. ಮಂದಿ ಸ್ಪೆಷಲು, ಆಮೇಲೆ ಫಿಶ್ ಸ್ಟಾರ್ಟ್ರು ಇವೆಲ್ಲ ಸ್ಪೆಷಲ್ ಅಂತ ಹೇಳಿದ್ರು. ಸರಿ ಬ್ರೋ, ಮಂದಿ ಬಿರಿಯಾನಿ ಕೊಟ್ಬಿಡಿ, ಒಂದು ಫಿಶ್ ಸ್ಟಾರ್ಟ್ರು ಕೊಟ್ಬಿಡಿ ಅಂದೆ. ಜೊತೆಗೆ ಬ್ರೋ ನಮ್ಮ ಚಿಕನ್ ಅಮರಾವತಿ CM ಝೂಮ್ ಆಗಿಲ್ಲ. ಸೊ ಇದು ಬಂದು ಅಮರಾವತಿ ಚಿಕನ್ ಸಮಥಿಂಗ್ ಅಂದರು, ಆಂಧ್ರ ಸ್ಪೆಷಲು. ಸುಮ್ಮನೆ ಸಕ್ಕದಾಗಿದೆ. ಮೇಲೆ ಚೀಸ್ ಎಲ್ಲ ಅದ್ಯಾವುದೋ ಊರಂದ್ರಪ್ಪ, ಅದು ಕರೆಕ್ಟಾಗಿ ಅಂತಿದ್ದೇನೆ ಗೊತ್ತಿಲ್ಲ ನನಗೆ. ಹುಡುಗಿ ಎಲ್ಲ ಇಲ್ಲಪ್ಪ, ನೀನೇನೇನು ತಿಳ್ಕೊಬೇಡ. ಸೊ ಮೇಲೆ ಚೀಸ್ನ ಗ್ರೈಂಡ್ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಇಟ್ಸ್ ಲೈಕ್ ಸೆಮಿ ಗ್ರೇವಿ ಚಿಕನ್ ಥರ ಐತೆ. ಇರಲಿ, ಜೊತೆಗೆ ಬೋನ್ಲೆಸ್ ಚಿಕನ್ ಬಿರಿಯಾನಿ ತೊಗೊಂಡಿದ್ದೀವಿ. ಮೇಲೊಂದು ಮೊಟ್ಟೆ ಇಕ್ಕಿ ಒಂದು ಬೌಲ್ ಆಫ್ ಬೋನ್ಲೆಸ್ ಚಿಕನ್ ಬಿರಿಯಾನಿ, ಜೊತೆಗೆ ಅದಕ್ಕೆ ರೈತ ಶೇರ್ವಾ ಸೈಡ್ಸ್ ಬಂದುಬಿಡುತ್ತೆ. ಆ್ಯಂಡ್ ಇದು ಬಂದು ಇವರ ಸ್ಪೆಷಲ್ ಮಂದಿ ಬಿರಿಯಾನಿ ಅಪ್ಪ. ನಾನು ಮತ್ತು CM ಬಂದಿರೋದ್ರಿಂದ ಇಬ್ಬರು ತಿನ್ನೋ ಹಾಗೆ ತೊಗೊಂಡಿದ್ದೀವಿ, ಲೈಟಾಗಿ ಪೋರ್ಷನ್ ಹಾಕ್ಕೊಂಡು. ಆ್ಯಂಡ್ ಫೈನಲಿ ವಿ ಹ್ಯಾವ್ ಶವರ್ಮಾ ಹಿಯರ್. ಸೊ ಸ್ಪೆಷಲ್ ಫಿಶ್ ಸ್ಟಾರ್ಟರ್ ತೊಗೊಂಡಿದ್ದೀವಿ. ಸೊ ಇವೆಲ್ಲ ಬಂದು ಇವ್ರ ಹತ್ರ ಸಿಗೋ ಒಂದಷ್ಟು ಡಿಶಸ್ಗಳು. ಇನ್ನು ಹಲವಾರು ಡಿಶಸ್ ಐತೆ ಅಂತಂದರು, ಬಟ್ ನನಗೆ ಒಂದು 4ರಿಂದ 5 ಡಿಶ್ ಕೊಡಿ ಸಾಕು ನಮ್ಮ ಫ್ಯಾಮ್ಲಿಗೆ ತೋರ್ಸೋಕ್ಕೆ ಅಂತ. ಆ್ಯಂಡ್ ಈಗ ಫಸ್ಟು ಶವರ್ಮಾದನ್ನೇ ಹೇಳ್ಬಿಡ್ತೀನಿ. ಸೊ ಶವರ್ಮಾ ಐಸ್, ಆಹಾ, ನನಗೆ ರುಮಾಲಿ ತುಂಬ ಇಷ್ಟ. ಕರೆಕ್ಟಾಗಿ ರುಮಾಲಿನೇ ಕೊಟ್ಟವ್ರೆ, ಪರ್ಫೆಕ್ಟ್ ಅಪ್ಪ. ಆರಾಮಾಗಿ ನುಂಗ್ಬಿಟ್ಟು ರಿವ್ಯೂ ಕೊಡಬೇಕು. ಅರ್ಧಕ್ಕರ್ಧ ರಿವ್ಯೂ ಕೊಟ್ಬಿಟ್ರೆ ಬ್ಯಾಲಿಕ್ಕಿದ ತಕ್ಷಣ ಅದೇನು ಚೆನ್ನಾಗಿರುತ್ತೆ ಹೇಳಿ. ನಾವು ಫೀಲ್ ಮಾಡ್ಬೇಕು ನಾವು ಅದನ್ನು. ಒಂದು ಕಂಪ್ಲೀಟ್ ಹೋಲ್ ಮೀಟ್ ಶವರ್ಮಾ ಒಳಗಡೆ ನಿಮಗೆ ಆ ಮೈನೀಸಿಂದ ಹಿಡಿದು ಆ ಚಿಕನ್ ಬಿಟ್ಸ್ಗಳು ಚಿಕ್ಕ ಚಂಕ್ಸಾಗಿ ಕಟ್ ಮಾಡೋಕವ್ರೆ. ಅದು ಬಾಯಿ ತುಂಬ ಸ್ಪ್ರೆಡ್ಡು, ಈಜಾಗೆ ಆ ಫೀಲ್ ಆಗುತ್ತೆ. ಈಸ್ ಕೊಡ್ತೀನಿ ಬಿಡೋ. ಶವರ್ಮಾ ಚೆನ್ನಾಗಿದೆ, ಇನ್ನೂ ಬಿಸಿ ತಿನ್ಬೇಕಿತ್ತು. ಅದು ಲೈಟಾಗಿ ರುಮಾಲಿ ತುಂಬ ಎಲ್ದಂಗೆ ಆಯಿತು ಸ್ಟ್ರೆಚ್ಚು. ಆ್ಯಂಡು ಇಲ್ಲಿ ಫಿಶ್ಶು, ಓ ಗ್ರೋ ಮಸಾಲೆ ಇಸ್ ಕೈಂಡ್ ಆಫ್ ಅಪ್ಟೈಸಿಂಗ್ ಆಗಿದೆ. ವಾವ್, ಫಸ್ಟ್ ಬೈಟಲ್ಲೇ ನಿಮಗೆ ಆ ಹುಳಿ ಅಂಶ, ಆ ಪಂಚ್ ಆಫ್ ಖಾರ ಬರುತ್ತೆ, ಹಸಿಮೆಣಸಿನ್ಕಾಯಿನ ಖಾರ ಪರ್ಫೆಕ್ಟ್ ಆಗಿದೆ. ಆಮೇಲೆ ಬೆಳ್ಳುಳ್ಳಿನ ಚಿಕ್ಕ ಬಿಡ್ಸೋಕ್ಕೆ ಲೈಕ್ ಅದನ್ನು ಕಟ್ ಮಾಡಿ ಇದ್ರ ಮೇಲೆ ಹಂಗೆ ಟಾಸ್ ಮಾಡಾಕವ್ರೆ. ಸೊ ಲೈಟಾಗಿ ಅದರ ಘಮ ಬಂದು ನಿಮಗೆ ಆ ಫೀಲ್ ಆಗುತ್ತೆ ಅದರಲ್ಲೇ. ಆ್ಯಂಡ್ ಫಿಶ್ ಬಂದು ಈಗಿದ ತಕ್ಷಣ ಮೆಲ್ಟ್ ಆಗುತ್ತೆ, ಆ ಥರ ಐತೆ. ಮೆಲ್ಟ್ ಇನ್ ಮೌತ್ ಫಿಶ್ ಡೆಫಿನೆಟ್ಲಿ ಮಸ್ಟು ಟ್ರೈ ಮಾಡಿ. ಈಗ ಮೀಡಿಯಮ್ ಖಾರ ತಿನ್ನೋರಿರ್ತೀರಲ್ಲ, ಅವ್ರಿಗೆ ತಕ್ಕಾಗಿ ಮಾಡಿಕೊಟ್ಟವರಪ್ಪ. ಬೇರೆ ಸ್ಟಾರ್ಟರ್ ಹೋಗೋಕ್ಕಿಂತ ಮುಂಚೆ ಬಿರಿಯಾನಿಗೆ ಇಳಿದ್ಬಿಡೋಣ. ಬೇಕಾ ಮೊಟ್ಟೆ ಚೆನ್ನಾಗಿ ಕೊಟ್ರಪ್ಪ ನೋಡಿ, ಸೌತೆಕಾಯಿ ಎಲ್ಲ ಇಕ್ಕಿ ಅದಿರಲಿ. ಆ್ಯಂಡ್ ರೈಸ್ನ ತೊಗೊಂಡು ಹಾಗೆ ಸರ್ವ್ ಮಾಡ್ಕೊಳ್ಳೋಣಪ್ಪ. ಆಮೇಲೆ ನನ್ನ ಫ್ರೆಂಡು ಹೇಳಿದ್ದು ಬಂದು ಬಿರಿಯಾನಿ ಟ್ರೈ ಮಾಡಿ ಮಗ, ಸಗದಾಗಿರುತ್ತೆ. ಜೊತೆಗೆ ಮಂದಿ ಬಿರಿಯಾನಿಯಲ್ಲೂ ನಿನಗೆ ಒಂದು ಫ್ಲೇವರ್ಫುಲ್ ಆಗಿರುತ್ತೆ, ಮೈಲ್ಡ್ ಆಗಿರಲ್ಲ ಅಂತಂದ. ನೋಡೋದಪ್ಪ, ಸಖತ್ತು ಉದುರಿಯಾಗೈತೆ ರೈಸು. ಆ ಬಾಸ್ಮತಿ ಟೆಕ್ಸ್ಚರು ಆ ಮುಡ್ತಿದ್ದಂಗೆ ಆ ಹೂವಿನ ಟೆಕ್ಸ್ಚರ್ ಇರುತ್ತಲ್ಲ, ಆ ಥರ ಒಂದು ಕೈಂಡ್ ಆಫ್ ಇರುತ್ತೆ. ಸೊ ಲೆಟ್ಸ್ ಗೋ ಒಂದು ಪ್ಲೇನ್ ಬೈಟ್. ವಾವ್, ಇದು ಈ ಹೈದ್ರಾಬಾದಿ ಬಿರಿಯಾನಿ ಅಂತೀವಲ್ಲ ಆ ಥರ ಒಂದು ಟೆಕ್ಸ್ಚರ್ ಹೇಳೋಕ್ಕಾಗಲ್ಲ. ಆ್ಯಂಡ್ ಡಿಫ್ರೆಂಟ್ ಆಗೈತೆ, ಇದರ ಮಸಾಲೆ ವೈಸ್ ಡಿಫ್ರೆಂಟ್ ಆಗೈತೆ. ಚಿಕನ್ ಪೀಸ್ ನೋಡಿ, ವಾ ವಾ ವಾ, ಹಂಗೆ ಮುರಿದು ಬರ್ತೈತೆ ಬೋನ್ಲೆಸ್ ಪೀಸು. ಆ್ಯಕ್ಚುಲಿ ಇವರು ಬರೀ ಆ ಚಿಕನ್ ಪೀಸ್ ಬೋನ್ಲೆಸ್ ತಕ್ಷಣ ಬೋನ್ಲೆಸ್ ಕೊಟ್ಟಿಲ್ಲ, ಅದನ್ನು ಫಸ್ಟು ಫ್ರೈ ಮಾಡವ್ರೆ. ಆ ಕಡಲೆ ಹಿಟ್ಟಲ್ಲಿ ಇಕ್ಕಿ ಫ್ರೈ ಮಾಡಿ ನಂತರ ಬಂದು ಅದನ್ನು ಸಾಟೆ ಮಾಡಿ ಒಂದು ಏನೇ ದೊಡ್ಡದು ಒಂದು ಫ್ರೈ ಪೀಸ್ ಬಿರಿಯಾನಿ ಅಂತೀವಲ್ಲ ಆ ಥರ ಕೊಟ್ಟವ್ರೆ.
ಸಿ ಎಮ್ ಹೆಂಗಿದ್ರು ನಿನ್ನ ಮನೆ ಇಲ್ಲೇ ಪಕ್ಕದಲ್ಲೇ, ಇನ್ನು ಮುಂದೆ ಇದು ನಿನ್ನ ಬಕೆಟ್ ಲಿಸ್ಟಲ್ಲಿ ಹಾಕು. ನಿನ್ನ ಬರ್ಡೇ ಅಥವಾ ನಮ್ಮ ಟೀಮ್ ಮೆಂಬರ್ಸ್ ಬರ್ಡೇ ಇದ್ದರೆ ಎತ್ತಾಕೋ ಬಂದ್ಬಿಡೋಣ. ಬಿರಿಯಾನಿ ಸಾಕಾಗಿದೆ. ಲೈಟಾಗಿ ರೈತ ಹಾಕ್ಕೊಂಡು ಮೇಲೆ ಮೊಟ್ಟೆ ಹೆಂಗಿದ್ರು ಕೊಟ್ಟಿರ್ತಾರಲ್ಲ, ಸ್ವಲ್ಪ ತಗೊಂಡು ಪೀಸ್ ತಗೊಂಡು ಮೇಲೆ ರೈಸ್ ಪ್ಯಾಕ್ ಮಾಡಿ. ದಿಸ್ ಈಸ್ ಗಾನ ಬಿ ಮೆಗಾಬೈಟ್. ನೋಡಿ ಮೆಣಸಿನ್ಕಾಯಿ ಹಂಗಂಗೆ ಆಗ್ಬಿಡೋರೆ ಬಿರಿಯಾನಿಯಲ್ಲಿ ಇದ್ದಿದ್ದದು. ಈಗ ಇದ್ರ ಜೊತೆಗೆ ನಾವು ಅಮರಾವತಿ ಚಿಕನ್ ಹೋದ್ರೆ ಸಾಕಾಗಿ ಇರ್ತದಪ್ಪ. ಚಿಕನ್ ಕ್ವಾಲಿಟಿ ಮಾತ್ರ ಸಾಕಾಗೈತಿ ಇವ್ರದ್ದು. ಜಸ್ಟ್ ಬೈಟ್ ಮಾಡಿದ ತಕ್ಷಣವೇ ಈಸಿಯಾಗೆ ಬ್ರೋಕ್ ಆಗುತ್ತೆ. ವಾವ್. ತಿಂದಿದ ತಕ್ಷಣವೇ ಸ್ಟಾರ್ಟಿಂಗಲ್ಲಿ ಖಾರ ಗೊತ್ತಾಗುತ್ತೆ. ಇಲ್ಲಿ ಒಂದು ರೀತಿ ಬರ್ನಿಂಗ್ ಆಗೋದು ಆ ಥರ ಏನಿಲ್ಲ, ಜಸ್ಟ್ ಬಾಯಷ್ಟು ಖಾರ ಇರುತ್ತೆ. ಅದಾದಮೇಲೆ ಲೈಟಾಗಿ ಅದು ಫ್ಲೋಲ್ ಹೋಗ್ಬಿಡುತ್ತಪ್ಪ. ಈಗ ಮಂದಿಗೆ ಬರೋಣ. ತಂದೂರಿ ಮಂದಿ ಇದೆ. ಸೊ ಇವ್ರ ಹತ್ರ ಗ್ರಿಲ್ಲು ಸಿಗುತ್ತಂತೆ, ಅಲ್ಫಾಮು ಸಿಗುತ್ತಂತೆ, ಆಮೇಲೆ ಮಟನು, ಚಿಕನು ಜೊತೆಗೆ ಮಿಕ್ಸ್ಡ್ ಐತೆ. ಅದರಲ್ಲಿ ಫಿಶ್ಶು, ಪ್ರಾನ್ಸು ಇವೆಲ್ಲ ಬರುತ್ತೆ. ಸೊ ಲೆಗ್ಗು ಜೊತೆಗೆ ಬಂದೈತೆ. ಲೆಗ್ಗು ತಿನ್ನೋಣ, ಬಿಸಿ ಬಿಸಿಯಾಗಿ ಐತೆ. ನಿನಗೆ ಬ್ರೆಸ್ಟ್ ಪೀಸು, ಬ್ರೆಸ್ಟ್ ಅಲ್ಲ ಅದು ಥಾಯ್ ಪೀಸ್. ಸೊ ಐ ವಿಲ್ ಗೋ ವಿತ್ ಫಸ್ಟ್ ವಿತ್ ಮಯೋನಿಸ್. ಆ್ಯಕ್ಚುಲಿ ಮೋಸ್ಟ್ಲಿ ನಾನು ತಿಂದಿರೋ ಕಡೆ ಮಂದಿ ಎಲ್ಲ ಒಂದು ರೀತಿ ಮೈಲ್ಡ್ ಆಗಿರುತ್ತೆ, ಲೈಟಾಗಿ ಫ್ಲೇವರ್ ಇರುತ್ತೆ. ಬಿಕಾಸ್ ಆಫ್ ನಮ್ಮ ಇಂಡಿಯನ್ ಒಂದು ಟಚ್ ಇರಲಿ ಅಂತ, ಫ್ಯೂಷನ್ ಟಚ್ಚು. ಅಥೆಂಟಿಕ್ ಮಂದಿಯಲ್ಲಿ ತುಂಬ ಮೈಲ್ಡ್ ಇರುತ್ತೆ ಟೇಸ್ಟ್, ಓಕೆನಾ. ಬಟ್ ಇಲ್ಲಿ ಬಂದು ನಿಮಗೆ ಆ ಮೈಲ್ಡ್ ಜೊತೆಗೆ ಲೈಟಾಗಿ ಫ್ಲೇವರ್ ಆಗಿದೆ. ಅದೊಂದು ರೀತಿ ಚೆನ್ನಾಗೈತೆ. ನೋಡಿ ಇವೆಲ್ಲ ಮಸಾಲೆ ಕಾಣಿಸ್ತೈತಾ, ಇವೆಲ್ಲ ಪೂರ್ತಿ ಮಸಾಲೆನೇ. ಮಂದಿ ತಗೊಳ್ಳಿ, ಮಿಕ್ಸಿಡ್ ಮಂದಿ ಆರಾಮ್ಸೆ ಒಂದು 3 ರಿಂದ 4 ಸ್ಟಾರ್ಟರ್ ಬಂದ್ಬಿಡುತ್ತೆ. ಸೊ ಗ್ರೂಪ್ ಆಫ್ ಒಂದು 3 ಜನ 4 ಜನ ಬಂದರೆ ಬಾರಿಸ್ಬೋದು. ಓಹೋ ಬಿಸಿ. ವಾವ್. ಕಂಪ್ಲೀಟಾಗಿ ಆ ಸ್ಮೋಕಿ ಟೆಕ್ಸ್ಚರ್ ಜೊತೆಗೆ ರೋಸ್ಟ್ ಆಗೈತೆ. ಆ ಒಂದು ಫೀಲ್ ಬರ್ತೈತೆ, ಸ್ಮೋಕಿ ಫೀಲು. ಆ್ಯಂಡ್ ಮೇಲೆ ಒಂದು ಪುಡಿ ಮಸಾಲೆ ಹಾಕೋರೆ, ಅದ್ರ ಜೊತೆ ಹುಳಿಯಾಗೂ ಐತೆ, ಸ್ವೀಟಾಗೂ ಐತೆ, ಚಟ್ಪಟ ಫ್ಲೇವರ್ ಹೊಡಿತೈತೆ. ತಂದೂರಿ ಸೂಪರ್. ಸೊ ದಿಸ್ ಇಸ್ ವಾಟ್ ಇವರ ಕಂಪ್ಲೀಟ್ ಈ ಒಂದು ಮೆನ್ಯೂ ಅನ್ಬೋದು. ಇನ್ನು ಹಲವಾರು ಐಟಮ್ಸ್ ಇದೆ. ಸ್ಟಾರ್ಟರ್ಸ್ ಇನ್ ಬಿರಿಯಾನೀಸ್ ಎಲ್ಲ ಬೇಜಾನ್ ವೆರೈಟೀಸ್ ಇದೆ. ಸೊ ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಆಮೇಲೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಮೇನ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ, ಲೈಕ್ ಫ್ರೆಂಡ್ ಬರ್ಡೇ ಇರುತ್ತೆ, ಒಂದು ಬಜೆಟ್ ಫ್ರೆಂಡ್ಲಿ ಜಾಗನೂ ಬೇಕು ಬಿರಿಯಾನಿಗೆ, ಟೇಸ್ಟಲ್ಲಿ ಎಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಜಾಗ ನಾನು ರೆಕಮೆಂಡ್ ಮಾಡ್ತೀನಿ. ಹಿಡನ್ ಜೆಮ್ ಇನ್ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ರೋಡ್, ಓಕೆನಾ. ಸೊ ಖಂಡಿತವಾಗ್ಲೂ ಸುತ್ತಮುತ್ತ ಇದ್ದೀರಂತಂದರೆ ಡೆಫಿನೆಟ್ಲಿ ಬಂದು ಟ್ರೈ ಮಾಡಿ. ಆ್ಯಂಡ್ ಬ್ರೋ ನನಗೊಂದು 2 ರಿಂದ 3 ಡಿಶ್ ಹೇಳು ಬ್ರೋ, ಯಾವುದು ಚೆನ್ನಾಗಿತ್ತು ನೀನು ತಿಂದಿದ್ರಲ್ಲೇ ಅಂತ ಕೇಳಿದ್ರೆ ಮಂದಿ ಬಿರಿಯಾನಿ, ಎಸ್ಪೆಷಲಿ ಅದಕ್ಕಿಂತ ಮೊದಲು ಇವರ ಬೋನ್ಲೆಸ್ ಚಿಕನ್ ಬಿರಿಯಾನಿ, ಆಮೇಲೆ ಆ ಸ್ಟಾರ್ಟ್ರಿಂದ ಯಾವ ಥರ ತೊಗೊಳ್ಳಿ. ಬಟ್ ನನಗೆ ಬಂದು ಆ ಫಿಶ್ಶು ಸಖತ್ತಾಗಿತ್ತು. ಆಮೇಲೆ ಅದು ಬಂದು ಲೈಟಾಗಿ ಸ್ಪೈಸಿ ತಿನ್ನೋರಿಗೆ ಡೆಫಿನೆಟ್ಲಿ ನೀವು ಆ ಒಂದು ಆಂಧ್ರ ಚಿಕನ್ ಟ್ರೈ ಮಾಡ್ಬೋದು. ಆ್ಯಂಡ್ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಏನು ಮಾಡಬೇಕಂತ ನಿಮಗೆ ಗೊತ್ತು, ಮತ್ತೆ ನಾನು ಹೇಳಲ್ಲ, ಬೋರ್ ಹೊಡೆಯುತ್ತೆ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ, ಇದೇ ರೀತಿ ಹೊಸ ಕಾನ್ಸೆಪ್ಟ್ ಜೊತೆ, ಹೊಸ ಹಿಡನ್ ಜೆಮ್ ಪ್ಲೇಸಸ್ ಜೊತೆಗೆ. ಇದು ಒಂದು ಹಿಡನ್ ಜೆಮ್ ಸೀರೀಸು, ನೆಕ್ಸ್ಟ್ ಸೀ ಫುಡ್ ಸೀರೀಸ್ ಬರುತ್ತೆ, ಸ್ಟ್ರೀಟ್ ಫುಡ್ ಸೀರೀಸ್ ಬರುತ್ತೆ. ಸೊ ಸೀರೀಸ್ ತುಂಬ ಪ್ಲ್ಯಾನ್ ಮಾಡಿಕ್ಕಿದ್ದೀನಿ. ಆ್ಯಂಡ್ ಬೇಜಾನ್ ವೀಡಿಯೋಸ್ ಇದಾಗಪ್ಪ, ಓಕೆನಾ. ನೆಕ್ಸ್ಟ್ ನಿಮಗೆ ಖಂಡಿತ ನಿಮಗೆ ಒಳ್ಳೆ ವೀಡಿಯೋಸ್ ನಿಮಗೆ ತಲುಪಿಸ್ತೀನಿ. ಸೊ until then, bye from Sharu.